ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮಾತಾಡ್ತಿರೋದು ಎಐ ಲೋಕದ ಒಂದು ದೊಡ್ಡ ಬೆನ್ನಿಗೆ ಚೂರಿ ಹಾಕಿದ ಕಥೆ ಬಗ್ಗೆ. ಓಪನ್ ಎಐ ಇವತ್ತು ಚಾಟ್ ಜಿಪಿಟಿಯಿಂದ ಫೇಮಸ್ ಆಗಿದೆ ಸರಿ, ಆದರೆ ಆ ಕಂಪನಿ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಣ್ಣ ತಂಗಿ ಡಾರಿಯೋ ಅಮೋಡೆ ಮತ್ತೆ ಡ್ಯಾನಿಯಲಾ ಅಮೋಡೆ ಇವತ್ತು ಅಲ್ಲಿಲ್ಲ. ಯಾಕೆ ಗೊತ್ತಾ? ಯಾವಾಗ ಮೈಕ್ರೋಸಾಫ್ಟ್ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಓಪನ್ ಎಐನ ಲಾಭದ ಕಡೆಗೆ ತಳ್ಳೋಕೆ ಶುರು ಮಾಡ್ತೋ, ಆವಾಗ ಈ ಇಬ್ಬರಿಗೂ ಭಯ ಆಯಿತು. ಎಐ ಮನುಷ್ಯರನ್ನ ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಹೋದ್ರೆ ಕಷ್ಟ ಅಂತ ಇವರು ಸೇಫ್ಟಿಗೋಸ್ಕರ ಕಂಪನಿಯನ್ನೇ ಬಿಟ್ಟು ಹೊರಬಂದ್ರು. ಹಾಗೇ ಹುಟ್ಟಿದ್ದೇ ಆಂಥ್ರೋಪಿಕ್. ಇವರು ತಯಾರಿಸಿರೋ ಕ್ಲಾಡ್ ಅನ್ನೋ ಎಐ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಕ್ಲಾಡ್ ವಿಶೇಷತೆ ಅಂದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಎಐ ಅನ್ನೋ ರೂಲ್ಸ್ ಇದೆ. ಅಂದ್ರೆ ನಾವೇನಾದ್ರೂ ತಪ್ಪು ಕೇಳಿದ್ರೆ ಅದು ಸ್ಟ್ರಿಕ್ಟ್ ಆಗಿ ಇಲ್ಲ ಅಂತ ಹೇಳುತ್ತೆ. ಗೂಗಲ್ ಈ ಕಂಪನಿಗೆ ಯಾಕೆ $2 ಬಿಲಿಯನ್ ಕೊಡ್ತು ಗೊತ್ತಾ? ಯಾಕಂದ್ರೆ ಚಾಟ್ ಜಿಪಿಟಿಗಿಂತ ಕ್ಲಾಡ್ ಹೆಚ್ಚು ಬುದ್ಧಿವಂತ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಬರವಣಿಗೆಯಲ್ಲಂತೂ ಕ್ಲಾಡ್ಗೆ ಸಾಟಿಯೇ ಇಲ್ಲ. ಓಪನ್ ಎಐನ ಈ ಮಾಜಿ ಉದ್ಯೋಗಿಗಳು ಇವತ್ತು ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ನಡುವಿನ ಯುದ್ಧದಲ್ಲಿ ಕಿಂಗ್ ಮೇಕರ್ಸ್ ಆಗಿದ್ದಾರೆ. ಈ ಕಾಂಪಿಟಿಷನ್ನಿಂದ ನಮಗೆ ಒಳ್ಳೆ ಟೂಲ್ಸ್ ಸಿಗುತ್ತೆ ಅನ್ನೋದು ಒಂದು ಖುಷಿಯ ವಿಚಾರ. ಆದರೆ ಎಐ ನಿಜವಾಗ್ಲೂ ಸೇಫ್ ಆಗಿ ಇರುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.